ಹಾಯ್ ಫ್ರೆಂಡ್ಸ್, ನಮಸ್ತೆ ಫ್ರೆಂಡ್ಸ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನಮ್ಮ ಬೆನಕ ಎಂಟರ್ಪ್ರೈಸ್ ನಲ್ಲಿ ಏರ್ ಕಲರ್ ಸುಮಾರು ಇದು ಬಂದು ನನ್ನ 5ನೇ ವಿಡಿಯೋ ಆಗಿರುತ್ತೆ. ಬಾಕ್ಸಸ್ ಚೇಂಜ್ ಆದ್ಮೇಲೆ ಡೆಮೋ ವಿಡಿಯೋನ ನಿಮ್ಗೆ ತೋರಿಸಿರ್ಲಿಲ್ಲ ಇಲ್ಲ. ಸೊ ಈಗ ಸುಮಾರು ಜನ ಡೌಟ್ ಕೇಳ್ತಿರೋದ್ರಿಂದ ಮತ್ತೆ ವಿಡಿಯೋ ಮಾಡ್ತಾ ಇದೀನಿ. ಇದು ಬಾಕ್ಸು ಕ್ರೀಮ್ ಸೇಮ್ ಕ್ರೀಮೇನೆ, ಅದು ಟ್ರಾನ್ಸ್ಪರೆಂಟ್ ಇತ್ತು. ಸೊ ಈಗ ಟ್ರಾನ್ಸ್ಪರೆಂಟ್ ಇಲ್ಲ. ಇದು ನಂಬರ್ 1 ನಂಬರ್ 2 ಅಂತ 2 ಡಬ್ಬ ಬರುತ್ತೆ. 2 ಡಬ್ಬದಲ್ಲಿ ಎರಡೂ ನಮ್ಗೆ ಎಷ್ಟೆಷ್ಟು ಬೇಕೋ ಅದನ್ನ ಸಮವಾಗಿ ಕಲ್ಸ್ಕೋಬೇಕು. ನೋಡಿ, ನಾನಿಲ್ಲಿ ನಂಬರ್ 1 ನಂಬರ್ 2 ಅಂತ 2 ತಗೋತಾ ಇದ್ದೀನಿ. ನೋಡಿ, ಹಿಂಗೆ ಶೇಪ್ ಮಾಡ್ಕೊಂಡು ನಂಬರ್ 2 ನಾವ್ ಎಷ್ಟು ತಗೋತೀವಿ ಅಷ್ಟು ಸಮ ತಗೋಬೇಕು. ಎಷ್ಟು ತಗೊಂಡಿದೀನಿ ಅದ್ರೇನೆ ಮತ್ತೆ ಇನ್ನೊಂದು ನಂಬರ್ ತಗೋಬೇಕು. 2 ನಂಬರ್, ಇದು 1ನೇ ನಂಬರು, ಇದು 2 ನಂಬರು. ಚೆನ್ನಾಗಿ ಪ್ರೆಸ್ ಮಾಡ್ಬೇಕು. ಫಸ್ಟ್ ಆದ್ರೆ ಸ್ವಲ್ಪ ಇದಾಗಲ್ಲ, ಪ್ರೆಸ್ ಆಗಲ್ಲ. ಎರಡೂನು ಸಮ ತಗೊಂಡಿದೀವಿ. ಈ ಸಮ ತಗೊಂಡು ಇವ್ರು ಏನ್ಗೆ ನೋಡಿ, ಇದು ಸ್ವಲ್ಪನೇ ಇದೆ ಇವ್ರದ್ದು. ಇದು ಸ್ವಲ್ಪನೇ ಇರೋದ್ರಿಂದ ಆಕ್ಚುಲಿ ಎಲ್ಲರೂ ಗ್ಲೌಸ್ ಹಾಕೊಳ್ಳಿ. ಈಟ್ ಬಾಡಿ ಇದ್ರೆ ಕೈಗಾಗುತ್ತೆ. ನಂದು ಈಟ್ ಬಾಡಿ ಇಲ್ಲ. ನಾನು ಸುಮಾರು ಸತಿ ಡೈರೆಕ್ಟ್ ಹಂಗೆ ಹಚ್ಚಿದೀನಿ. ಇದು ಟ್ರೈ ಮಾಡ್ತೀನಿ, ಯಾಕಂದ್ರೆ ಆಗಲ್ಲ ಅನ್ಕೋತೀನಿ. ಆದ್ರೂ ಕೂಡ ನಾವು ಬೇಗ ಪ್ರಿಪೇರ್ ಆದಾಗ ಹೆಂಗ್ ಮಾಡೋದು ಅಂತ ನೋಡಿ, ಈ ತರ ಎರಡು ಮಿಕ್ಸ್ ಮಾಡ್ಕೋತೀನಿ. ಎರಡೂನು ಸಮ ಮಿಕ್ಸ್ ಮಾಡ್ಕೋತೀನಿ. ಸಮ ಮಿಕ್ಸ್ ಮಾಡ್ಕೊಂಡು ಗ್ಲೌಸ್ ಹಾಕೊಂಡು ಬೆಟರು. ಸುಮ್ಮನೆ ಒಬ್ಬೊಬ್ರು ಮನೇಲಿರೋರು ಆಗಲ್ಲ ಅಂದ್ರೆ ಗ್ಲೌಸ್ ಹಾಕೊಳ್ಳಿ. ನೋಡಿ, ಕೈ ಏನು ಆಗಿಲ್ಲ. ಈ ತರ ನಾನ್ ಏನ್ ಮಾಡ್ತೀನಿ ನೋಡಿ, ಈಗ ಇವ್ರದ್ದು ಆಕ್ಚುಲಿ ಸ್ವಲ್ಪ ಆಯಿಲ್ ಇದೆ. ಒಣ ಕೂದಲಿಗೂ ಹಾಕೋದು, ಫ್ರೈಯೂ ಮಾಡ್ಬೋದು. ಬಟ್ ಇವ್ರದ್ದು ನಾನು ಒಂದ್ಸತಿ ಟೆಸ್ಟ್ ಮಾಡಿದ್ದೆ, ಆಯಿಲ್ ಇದ್ರು ಓಕೆನಾ ಹೆಂಗೆ ಅಂತ. ಬಟ್ ಆಯಿಲ್ ಇದ್ರು ಕೂಡ ಸ್ವಲ್ಪ ಆಯಿಲ್ ಇದೆ, ಆದ್ರೂ ಹಚ್ಚುತ್ತಾ ಇದೀನಿ ಹೆಂಗ್ ಬರುತ್ತೆ ಅಂತ ನೋಡಿ. ಬಟ್ ಬ್ರಷ್ ಅಲ್ಲಿ ನಿಧಾನಕ್ಕೆ ಹಾಕೋದು ಮೆಥಡ್ ಇದೆ. ನಾವೆಲ್ಲ ಸ್ವಲ್ಪ ಡೈನ ಆರಾಮಾಗಿ ಈಸಿಯಾಗಿ ಹಚ್ಕೊಳ್ಳೋದು ಅಂದ್ರೆ ಇಷ್ಟೇ. ಇವ್ರು ಬೇಗ ಹೋಗ್ಬೇಕು ಅಂತಂದ್ರು, ಅದಕ್ಕೋಸ್ಕರ ಡೆಮೋ ಮಾಡೇ ತೋರ್ಸೋಣ ಅನ್ಬಿಟ್ಟು ನಿಮ್ ಮುಂದೆ ತೋರಿಸ್ತಾ ಇದೀನಿ ಫ್ರೆಂಡ್ಸ್. ನೋಡಿ, ಹಚ್ಕೋವಾಗೆ ಸ್ವಲ್ಪ ಕೂ ಮಾಡ್ಕೊಂಡ್ರೆ ಬೆಟರು. ಆಮೇಲೆ ಮತ್ತೆ ನೀವೇನ್ ಮಾಡ್ತೀವಿ, ಹಿಂಗ್ ತಗೊಂಡು ಟೆಸ್ಟ್ ಮಾಡ್ಕೊಂಡು ಮತ್ತೆ ಒಂದ್ಸತಿ ಹಚ್ಚುತ್ತೀವಿ. ನಾವೇನ್ ಹಚ್ಚುತ್ತೀವಿ ಇದನ್ನ ಕೂ ಮಾಡ್ಕೊಂಡೆ ಹಚ್ಕೋಬೇಕು ಬೆಸ್ಟ್. ಎಲ್ಲಿ ವೈಟ್ ಏರ್ ಜಾಸ್ತಿ ಇರುತ್ತೋ ಅಲ್ಲಿ ಜಾಸ್ತಿ ಮೂವ್ ಮಾಡ್ಕೊಳ್ಳಿ. ನೋಡಿ, ಹಿಂಗೆ ವೈಟ್ ಏರ್ ಜಾಸ್ತಿ ಎಲ್ಲಿರುತ್ತೆ ಅಲ್ಲಿ ಮಾಡ್ಕೊಳ್ಳಿ. ಬಟ್ ಇದು ಎಲ್ಲಾ ಏರ್ ಕಲರ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆಡ್ ಆಗಿರೋದ್ರಿಂದ ನಾವು ಯಾವುದೇ ಏರ್ ಕಲರ್ ಮಾಡಿದ್ರು ಕೂಡ ಫುಲ್ಲು ಥಿಕ್ನೆಸ್ ಹೊರಟು ಈ ಪೊರ್ಕೆ ಕಡ್ಡಿ ತರ ಬರುತ್ತೆ. ಬಟ್ ಇದ್ರಲ್ಲಿ ನೋಡಿ, ನಿಮ್ ಕಣ್ಮುಂದೆ ತೋರಿಸ್ತಾ ಇದೀನಿ, ಯಾವುದೇ ಸ್ಕಿನ್ ಇಳಿಯಲ್ಲ. ಇದು ಫ್ರೆಶ್ ಫುಲ್ ಕಂಪ್ಲೀಟ್ ಆಗಿದೆ. ಒಂದು 10 ಮಿನಿಟ್ಸ್ ವೆಯ್ಟ್ ಮಾಡಿ ವಾಶ್ ಮಾಡಿ ಡೆಮೋ ನೋಡೋಣ ಹೇಗ್ ಬಂದಿದೆ ಅಂದ್ಬಿಟ್ಟು. ಏನು ಆಗಿಲ್ಲ, ಜಸ್ಟ್ ಪ್ಲೈನ್ ವಾಟರ್ ತೊಳಿತಾ ಇದೀನಿ. ತೊಳೆದಾಗ ಕೂಡ ನೋಡಿ, ಇದು ಬ್ಲ್ಯಾಕ್ ಏನು ಹೋಗೋದೇ ಇಲ್ಲ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಈಗ ಇಲ್ಲಿ ನಿಮ್ ಮುಂದೆ ತೋರಿಸಿದ್ದು ನಾನು ನೋಡಿ, ಇದೆಲ್ಲ ತೋರಿಸಿದ್ದು ನೋಡಿ. ಮತ್ತೆ ಏರ್ ನೋಡಿ ಎಷ್ಟು ಸಾಫ್ಟ್ ಆಗೈತೆ. ನಾನು ಏನು ಶಾಂಪೂ ಕಂಡೀಷನರ್ ಏನು ಯೂಸ್ ಮಾಡಿದ್ರೆ ಜಸ್ಟ್ ಪ್ಲೈನ್ ವಾಟರ್ ತೊಳೆದಿರೋದು ನೋಡಿ. ಹೇಗ್ ನೋಡಿ, ಜಸ್ಟ್ 10 ಮಿನಿಟ್ಸ್ ಆಗಿರೋ ಏರ್ ಕಲರ್ ಇದು. ಹೇಗಿದೆ, ಎಷ್ಟು ಚೆನ್ನಾಗಾಯ್ತು ಫ್ರೆಂಡ್ಸ್. ನೋಡಿದ್ರಲ್ಲ, ಈಗ ಡೆಮೋ ವಿಡಿಯೋ ಆಫ್ಟರ್ ಬಿಫೋರ್ 2 ವಿಡಿಯೋನ ನಿಮ್ ಮುಂದೆನೆ ತೋರಿಸಿದೀನಿ. ಸುಮಾರು 1.5 ವರ್ಷದಿಂದ ಇದೇ ಪ್ರಾಡಕ್ಟ್ ನಾನು ಕಡಿಮೆಯಿಂದ 2,000ಕ್ಕಿಂತ ಹೆಚ್ಚಿಗೆ ಜನ ಯೂಸ್ ಮಾಡ್ತಿದ್ದೀರಾ. ಪ್ರತಿಯೊಬ್ರು ಇದನ್ನ ತಗೊಂಡಿರೋ ರಿವ್ಯೂ ಕೂಡ ನೀವೇ ಹೇಳಿದೀರಾ. ಇವತ್ತೊಂದು ಬಾಕ್ಸ್ ಚೇಂಜಸ್ ಆಗಿರೋಕ್ಕೆ ಡೆಮೋ ವಿಡಿಯೋ. ಬಟ್ ಆದ್ರೆ ಎಲ್ಲರೂ ಗ್ಲೌಸ್ ಹಾಕೊಂಡೆ ಮಾಡಿ. ಇದು ಬಾಡಿ ಹೀಟ್ ಆಗಿದ್ರು ಕೂಡ ಇಷ್ಟು ಬ್ಲಾಕ್ ಬಂದೇ ಬರುತ್ತೆ, ಅದೊಂದು ಕ್ಲಾರಿಟಿ ಕೊಟ್ಟಿದೀನಿ ಫ್ರೆಂಡ್ಸ್. ಇದರಲ್ಲಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆಡ್ ಮಾಡಿರೋದು. ಇದರಲ್ಲಿ ಏನೇನು ಆಡ್ ಮಾಡಿದ್ದಾರೆ, ಯಾವ ತರ ಮಿಕ್ಸೆಡ್ ಅನ್ನೋದೆಲ್ಲ ಪೂರ್ತಿ ಡೆಮೋ ಇರುತ್ತೆ. ಇದು ಯಾವುದು ಕೆಮಿಕಲ್ ಅಲ್ಲ. ಕೆಮಿಕಲ್ ಡೈಗೆ ಇರುತ್ತೆ, ಬಟ್ ಆದ್ರೆ ಇಷ್ಟು ಪರ್ಸೆಂಟ್ ಅಂತ ಇರುತ್ತೆ. 10% ಆದ್ರೂ ಕೆಮಿಕಲ್ ಆಡ್ ಮಾಡಿರ್ತಾರೆ. ಹಂಗನ್ಬಿಟ್ಟು ಪೂರ್ತಿ ಕೆಮಿಕಲ್ ಇಂದ ಯಾವುದೇ ಡೈ ಮಾಡಕ್ಕಾಗಲ್ಲ. 10% ಕೆಮಿಕಲ್ ಆಡ್ ಮಾಡಿರ್ಬೋದು, ಬಟ್ ಚೆನ್ನಾಗಿದೆ. ಯಾವುದೇ ಡೈ ಯೂಸ್ ಮಾಡಿದ್ರು ಕೂಡ ನಮ್ಗೆ ಏರ್ ಗಟ್ಟಿ ಬರುತ್ತೆ, ಥಿಕ್ನೆಸ್ ಬರುತ್ತೆ. ಹೊರಟು ಬೆಳಗ್ಗೆ ಇಮಿಡಿಯೇಟ್ ಎಣ್ಣೆ ಹಚ್ಬೇಕು, ಅದೆಲ್ಲಾ ಪ್ರಾಬ್ಲಮ್ ಬರುತ್ತೆ. ಈಗ ನಾವು ಇದನ್ನ ಡೈನ ಜಸ್ಟ್ ನಾವು ಸ್ನಾನಕ್ಕೆ ಹೋಗೋದ್ಕಿಂತ 10 ನಿಮಿಷ ಹಚ್ಕೊಂಡು ಹೋಗ್ಬೋದು. ಇದು ಸುಮಾರು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆಡ್ ಮಾಡೋದ್ರಿಂದ ನಮ್ಗೆ ಮತ್ತೆ ಏರ್ ಶೈನಿಂಗ್ ಆಗು ಬರುತ್ತೆ, ಸಾಫ್ಟ್ ಆಗು ಬರುತ್ತೆ, ಲೆಂತಿ ಆಗು ಬೆಳೆಯುತ್ತೆ, ಮತ್ತೆ ಕೂದಲು ನಿಲ್ಲುತ್ತೆ. ಇದು ನಮ್ ಡೈ ಯೂಸ್ ಮಾಡೋದ್ರಿಂದ. ಇದನ್ನ ಪ್ರತಿಯೊಬ್ರು ಯಾರೇ ನನ್ನ ಚಾನೆಲ್ ನೋಡಿಲ್ಲ ದಯವಿಟ್ಟು ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದ್ಸಾರಿ ಈ ಪ್ರಾಡಕ್ಟ್ ಟ್ರೈ ಮಾಡಿ. ಯಾಕಂದ್ರೆ ಒಂದು ತಗೊಳ್ಳಿ ಅಂತ ಹೇಳ್ತೀರಾ, ಟ್ರೈ ಮಾಡಿ. ಯಾಕಂದ್ರೆ ಬೆಸ್ಟ್ ಆಗಿರುತ್ತೆ. ಕಡಿಮೆ ಅಂದ್ರೆ 2,000 ಜನಕ್ಕಿಂತ ಯೂಸ್ ಮಾಡಿದ್ದಾರೆ. ಒಂದ್ಸತಿ ಟ್ರೈ ಮಾಡಿ. ರೀಸನಬಲ್ ಪ್ರೈಸ್ ಇರುತ್ತೆ. ಇದು ಎರಡು ಬಂದು ಜಸ್ಟ್ 450 ರುಪೀಸ್ ಆಗಿರುತ್ತೆ. ಇದು ಬಂದು ಕಡಿಮೆ ಅಂದ್ರೂ
ಒಂದು ನನ್ನ ಪ್ರಕಾರ 10 ಟೈಮ್ಸ್ ಅಂದ್ರೆ 10 ತಿಂಗಳವರೆಗೂ ಯೂಸ್ ಮಾಡ್ಬೋದು. 3 to 2 years ಎಷ್ಟು ಇರುತ್ತೆ ಎಕ್ಸ್ಪೈರಿ ಡೇಟು. ಈ ತರ ಕ್ಯಾಪ್ ಒಂದ್ಸತಿ ಸ್ಪ್ರೆಡ್ ಆಗಿದ್ದು ಪ್ರೆಸ್ ಆಗಲ್ಲ, ಬಟ್ ಹಿಂಗಿರುತ್ತೆ, ಏನ್ ಮಾಡಕ್ ಆಗಲ್ಲ ಅಂತ ಹೇಳ್ತಾ, ಇದ್ರ ಬಗ್ಗೆ ಇನ್ನ ಏನೇ ಡೀಟೇಲ್ಸ್ ಬೇಕು ಅಂದ್ರೆ ನನ್ನ ನಂಬರ್ಗೆ ಮೆಸೇಜ್ ಮಾಡಿ, ಕಾಲ್ ಮಾಡಿ, ಡೌಟ್ ನ ಕ್ಲಿಯರ್ ಮಾಡ್ತೀನಿ. ಆದಷ್ಟು ಒಂದ್ಸತಿ ಟ್ರೈ ಮಾಡಿ ಅಂತ ಹೇಳ್ತಾ, ವಿಡಿಯೋನ ಯಾರ್ಯಾರು ನೋಡಿಲ್ಲ ದಯವಿಟ್ಟು ನೋಡಿ, ಹೆಚ್ಚೆಚ್ಚಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.